ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ನಡೆದ ಹೋರಾಟದಲ್ಲಿ ಅನೇಕ ಯೋಧರು ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದು ಅಂಥವರು ಸಮಾಜದಲ್ಲಿ ಸದಾ ಸ್ಮರಣೀಯವಾಗಿರಬೇಕೆಂದು ಮಾಜಿ ಶಾಸಕ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಹೇಳಿದರು. ಅವರು ಬೈಲಹೊಂಗಲ ಪಟ್ಟಣದ ಶಿವಬಸವ ಕಲ್ಯಾಣ ಮಂಟಪದಲ್ಲಿ ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಡಿಯಲ್ಲಿ ರವಿವಾರ ನಡೆದ 27ನೇ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿ, ನಮ್ಮ ರಾಷ್ಟ್ರದ ಸೈನಿಕ ಇಲಾಖೆಯು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಸ್ವದೇಶದ ಸ್ವಾಭಿಮಾನದ ಜೊತೆಗೆ ಕರ್ತವ್ಯ ಬದ್ಧತೆ ಮೆರೆದು ಸಾಕಷ್ಟು ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ದಾರೆ. ವಿಜಯೋತ್ಸವದ ಕಾರ್ಯದಲ್ಲಿ ಆ ಕುಟುಂಬಗಳ ಬಗ್ಗೆಯೂ ಚಿಂತನೆ ನಡೆಯಲಿ ಎಂದರು. ನ್ಯಾಯವಾದಿ ಎಫ್.ಎಸ್. ಸಿದ್ದನಗೌಡರು ಮಾತನಾಡಿ, ಕಾರ್ಗಿಲ್ ಕಾರ್ಯಾಚರಣೆ ಮಹಾಯುದ್ಧದಲ್ಲಿ ರಾಜ್ಯದ 13 ಸೈನಿಕರಲ್ಲಿ ಬೆಳಗಾವಿ ಜಿಲ್ಲೆಯ 3 ಸೈನಿಕರು ಹುತಾತ್ಮರಾಗಿದ್ದಾರೆ. ದೇಶ ಸೇವೆಗಾಗಿ ತಮ್ಮ ಮಕ್ಕಳನ್ನು ಹೆತ್ತು ಜವಾಬ್ದಾರಿ ಮೆರೆದ ತಾಯಂದಿರ ಪಾತ್ರವು ಕೂಡ ಅತ್ಯಂತ ಮಹತ್ವದಾಗಿದೆ. ಯುವಕರು ಸೈನ್ಯ ಸೇರಿ ರಾಷ್ಟ್ರದ ಘನತೆ ಹೆಚ್ಚಿಸಲು ಪ್ರಯತ್ನಿಸಬೇಕೆಂದರು. ದಿವ್ಯ ಸಾನ್ನಿಧ್ಯ ವಹಿಸಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವೇದಮೂರ್ತಿ ಬಸಯಶಾಸ್ತ್ರಿ ಹಿರೇಮಠ ಮಾತನಾಡಿ, ಕಾರ್ಗಿಲ್ ವಿಜಯೋತ್ಸವದಲ್ಲಿ ಸೈನಿಕರ ಗೆಲುವು ಇದು ದೇಶದ ಗೆಲುವಾಗಿದೆ. ರಾಷ್ಟ್ರದ ಗಡಿಯಲ್ಲಿ ಹಗಲಿರುಳು ಮಳಿ ಚಳಿ ಎನ್ನದೆ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಯೋಧರ ತ್ಯಾಗ ಬಲಿದಾನ ಭೂಮಿಯ ಮೇಲೆ ಸದಾ ಅಜರಾಮರ ಎಂದರು. ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿ ಅಧ್ಯಕ್ಷ ಬಿ.ಬಿ. ಬೋಗೂರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚನ್ನಮ್ಮನ ಕಿತ್ತೂರಿನ ಸಿಪಿಐ ಶಿವಾನಂದ ಗುಡುಗನಟ್ಟಿ, ಜೆಡಿಎಸ್ ಮುಖಂಡರಾದ ಶಂಕರ ಮಡಲಗಿ, ಪುರಸಭೆಯ ಮಾಜಿ ಅಧ್ಯಕ್ಷರಾದ ಬಸವರಾಜ್ ಜನ್ಮಟ್ಟಿ, ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಮಹಾಂತೇಶ್ ತಿರುಮರಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಅಧ್ಯಕ್ಷರಾದ ಪ್ರಮೋದ್ ಕುಮಾರ್ ಒಕ್ಕುನ್ಮಠ್, ಸೋಮೇಶ್ವರ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಮಹಾಂತೇಶ್ ಮತ್ತಿಕೊಪ್, ಮಲ್ಲಿಕಾರ್ಜುನ್ ಹುಂಬಿ, ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ನೇಸರಿಗಿ, ಮಹಾಂತೇಶ್ ಪಾಟೀಲ್ ವೇದಿಕೆ ಮೇಲಿದ್ದರು. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ ವೈದ್ಯ ವಿದ್ಯಾರ್ಥಿಗಳಾದ ಶ್ವೇತಾ ನಾವಲಗಟ್ಟಿ, ನಾಗೇಶ್ ಹಿರೇಮಠ್, ಕಾರ್ತಿಕ್ ಗಡ್ದೌರ್, ಚೇತನ್ ಗಡ್ದೌರ್, ಅಕ್ಷತಾ ಮಾವಿನಕಟ್ಟಿ, ಲಕ್ಷ್ಮೀ ಶಿರಗಾವಿ, ರೋಷನ್ ಕಂಬಾರ್ ಹಾಗೂ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ವೀರ ಮರಣಪ್ಪಿದ ಸೈನಿಕರ ಕುಟುಂಬಸ್ಥರನ್ನು ಸನ್ಮಾನಿಸಲಾಯಿತು. ತಾಲೂಕಾ ಮಾಜಿ ಸೈನಿಕರ ಸಮನ್ವಯ ಸಮಿತಿಯ ಸರ್ವ ಸದಸ್ಯರು, ವೀರ ನಾರಿಯರು ಉಪಸ್ಥಿತರಿದ್ದರು. ಮಕ್ಕಳಿಂದ ಸಾಂಸ್ಕೃತಿಕ ದೇಶಭಕ್ತಿ ಗೀತೆಗಳು ಕಾರ್ಯಕ್ರಮ ಜರುಗಿದವು. ಇದಕ್ಕೂ ಮೊದಲು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ಮೂರ್ತಿಗೆ ಶಾಸಕ ಮಹಾಂತೇಶ್ ಕೌಜಲ್ಗೆ ಮಾಲಾರ್ಪಣೆ ಮಾಡಿ ನಂತರ ಮಾಜಿ ಸೈನಿಕರಿಂದ ಏರ್ಪಡಿಸಿದ್ದ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಾಯಿತು. ಸರಸ್ವತಿ ಪಟ್ಟೆ ಸ್ವಾಗತಿಸಿದರು. ಪ್ರಕಾಶ್ ನಾಯ್ಕರ್ ನಿರೂಪಿಸಿದರು. ಎಲ್ಲರಿಗೂ ಗೊತ್ತು, ಪಾಪಿ ಪಾಕಿಸ್ತಾನ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಪ್ರಪಂಚದ ಮುಂದೆ ಪ್ರತಿಕ್ಷಣವೂ ಅಂಗಲಾಚುತ್ತಿರುವ ನೀಚ ದೇಶ ಅದು ಭಾರತಕ್ಕೆ ಶತ್ರುವಾಗಿ ಹುಟ್ಟಿಕೊಂಡಿತು. ಈ ಒಂದು ಕಾರ್ಗಿಲ್ ಯುದ್ಧದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತು. ಅದಕ್ಕಿಂತ ಮೊದಲು 1948ನೇ ಇಸ್ವಿಯಲ್ಲಿ ಆಪರೇಷನ್ ಬೈಸನ್ ಅಂತಕ್ಕಂಥದ್ದು ಒಂದು ನಡೆದಿದೆ ಸಹೋದರರೇ. ನಮ್ಮ ಮಕ್ಕಳಿಗೆ ನಾವು ಏನೂ ಕಲಿಸುವಂತಿದ್ದಿಲ್ಲ, ದೇಶದ ಪ್ರೀತಿ ಪ್ರೇಮವನ್ನು ಕಲಿಸಬೇಕಂತ. ಅದು ಬಹಳ ನಿಜವಾದಂಥ ಮಾತು. ಇವತ್ತು ನೀವು ಸಾಧಕರಿಗೆ ಸನ್ಮಾನ ನೋಡಿ, ವಿದ್ಯಾರ್ಥಿಗಳು MBBS ಮುಗಿಸಿದ್ದಾರೆ, ಸೈನ್ಯದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸಾಧಕರಿಗೆ ಸನ್ಮಾನ ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿ. ಆ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾಜಿ ಸೈನಿಕರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಬೋಗೂರ್ ಅಧ್ಯಕ್ಷರವರಿಗೆ ಹಾಗೂ ಅವರೆಲ್ಲ ಸರ್ವ ಸದಸ್ಯರಿಗೂ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟು ಮಾಡಿದ್ದಕ್ಕಾಗಿ ಅವರಿಗೂ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸೈನಿಕರನ್ನ ಹತ್ತಂತ ತಂದೆ ತಾಯಿಗಳಿಗೂ ಸಹಿತ ನಮ್ಮ ನಮಸ್ಕಾರ ಹೇಳ್ಬೋದು. ಯಾಕಂದ್ರೆ ಅವರು ಎಷ್ಟೋ ಮಕ್ಕಳು ನೋಡ್ರಿ, ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗ ಇಂಜಿನಿಯರ್ ಆಗಲಿ, ನನ್ನ ಮಗ ಏನೇನೋ ಆಗಲಿ ಅಂತ ಕನಸು ಕಾಣ್ತಾರೆ. ಆದ್ರೆ ಈ ಸೈನಿಕರ ತಂದೆ ತಾಯಿಗಳು ನನ್ನ ಮಗ ದೇಶಕ್ಕಾಗಿ ಸೈನಿಕ ಆಗಲಿ ಅಂತ ಹೇಳಿ ದೇಶಕ್ಕಾಗಿ ಮುಡುಪಾಗಿಟ್ಟ ದೇಶಕ್ಕಾಗಿ ಕಳಿಸಿದಾರಲ್ಲ, ಅವ್ರಿಗೂ ಒಂದು ದೊಡ್ಡ ಸಲಾಮ ಹೇಳಬೇಕು. ಕರ್ನಾಟಕ ರಾಜ್ಯದಲ್ಲಿ 13 ಜನ ಹುತಾತ್ಮರಾದರು. ಬೆಳಗಾವಿ ಜಿಲ್ಲೆ ಒಳಗಡೆ 3 ಜನ ಹುತಾತ್ಮರಾದರು. ಆದರೆ ಇವತ್ತಿನ ಈ ಕಾರ್ಯಕ್ರಮದ ಗಣತಿಯನ್ನು ಹೆಚ್ಚಿಸಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥವರು, ಅದರಲ್ಲಿ 2 ಹುತಾತ್ಮರಾಗಿರ್ತಕ್ಕಂಥ ಒಬ್ಬರು ಸವದತ್ತಿ ತಾಲೂಕಿನ ಅಸುಂಡಿಯರ ಗ್ರಾಮದವರಾಗಿರ್ತಕ್ಕಂಥ ಹಡಪದವರು, ಮೇಕಲ್ಮಡಿ ಗ್ರಾಮದ ಯಶವಂತ್ ಕೋಲ್ಗಾರ್ ಅವರ ಧರ್ಮಪತ್ನಿಯವರ ವೇದಿಕೆ ಮೇಲೆ ಇದ್ದಾರಲ್ಲ, ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮ ಬಹಳಷ್ಟು ಗಣತೆಯನ್ನು ಹೆಚ್ಚಿಸಿದೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ಕಾಲ ನಡೆದಿರ್ತಕ್ಕಂಥ ಈ ಯುದ್ಧದಲ್ಲಿ ಈಗಾಗಲೇ ಹೇಳಿದಂತೆ ಸುಮಾರು 500ಕ್ಕಿಂತ ಮಿಕ್ಕಿ ಸಾಕಷ್ಟು ಸೈನಿಕರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಈ ನಮ್ಮ ದೇಶಕ್ಕೆ ತಿರುಗಿ ಆ ಪ್ರದೇಶವನ್ನು
ವಶಪಡಿಸಿಕೊಂಡಿರ್ತಕ್ಕಂಥ ಒಂದು ಪುಣ್ಯಮಯ ದಿನ ಇದು. 7 ಬಟಾಲಿಯನ್ಗಳು ಇದರಲ್ಲಿ ಭಾಗವಹಿಸಿದ್ದರು. ಭಾರತಕ್ಕೆ ಯಾವ ಮಾಹಿತಿ ಇಲ್ಲದ ಕಾರಣ ಇದು ಅವರಿಗೆ ಬಹಳ ಸುಲಭವಾಗಿತ್ತು. 10 ಭಾರತೀಯ ಪೋಸ್ಟ್ಗಳನ್ನು ಒಳಪಡಿಸಬೇಕೆಂದು ಗುರಿಯಿಟ್ಟುಕೊಂಡು ಬಂದಿದ್ದ ಪಾಕಿ ಸೈನಿಕರು 132 ಪೋಸ್ಟ್ಗಳನ್ನು ಒಳಪಡಿಸಿಕೊಂಡರು. ಹೀಗಾಗಿ ಅವರ ಮನೆತನನ ಕುಟುಂಬವನ್ನ ನಡೆಸ್ಕೊಂತಾರೆ. ಶ್ರೀಮತಿಯವರು ವೀರವನಿತೆಯರಿಗಿಂತ ಕಡಿಮೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲರೂ ಎಲ್ಲ ಮಾಜಿ ಸೈನಿಕ ನೀವೆಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಿದ್ದೀರ. ಇದು ಆಸ್ ಅ ಡಾಕ್ಟರ್ ನಾನಿವಾಗ ಏನು ಅನ್ಸೋದಂದ್ರೆ, ದೇಶ ಮುಂದಡಿಬೇಕಂತಂದ್ರೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರ್ತದೆ. ಪ್ರತಿ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಮಾಜಿ ಸೈನಿಕರು ಒಂದು ನಾವು ಏನಾದ್ರು ಪಂಚಾಯತಿ ಬಿಲ್ಡಿಂಗ್ ಅನ್ನು ಕೊಟ್ಟರೆ ಅವ್ರಿಗೆ ಒಳ್ಳೇದಾಗ್ತದೆ. ಯಾಕಂದ್ರೆ ನಮ್ಮ ಊರಾಗಂತೂ ನಾವು ಮಾಡಿ ಕೊಟ್ಟಿದ್ದೀವಿ. ನಮ್ಮ ಪಂಚಾಯತಿಯಲ್ಲಿ ಸಪ್ರೇಟ್ ಅವ್ರಿಗೆ ಒಂದು ಬಿಲ್ಡಿಂಗ್ ಮಾಡಿಕೊಟ್ಟು ಅವರಿಗೆಲ್ಲ ಮೂಲಭೂತ ಸೌಕರ್ಯ ಕೊಟ್ಟು ಅವ್ರಿಗೆ ಏನು ಬೇಕಂತಾರೋ ಅದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅವ್ರದ್ದೇ ಆದಂಥ ಒಂದು ಬೋರ್ಡ್ ಹಾಕ್ಕೊಂಡು ಅವರು ಏನೇ ಅವ್ರ ಕೆಲಸ ಕಾರ್ಯಗಳಿರಲಿ ಅವ್ರು ಮಾಡಿಕೊಡ್ಲಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಒಳ್ಳೆಯ ನಾವು ಅವ್ರಿಗೊಂದು ಆಫೀಸನ್ನು ಮಾಡಿಕೊಟ್ರೆ ಎಲ್ಲಿ ಮಾಡಿಕೊಡೋಕ್ಕಾಗ್ಲಿಕ್ಕಂತಂದ್ರೆ ಇನ್ನೊಂದು ದೊಡ್ಡ ಅನುಕೂಲ ಐತೆ. ಯಾಕಂದ್ರೆ ಊರಾಗ ಎಲ್ಲಿ ನೋಡ್ತೀರಿ ಅಲ್ಲಿ ಸಮುದಾಯ ಭವನಗಳು ಖಾಲಿ ಅದಾವೆ. ಸಾಕಷ್ಟು ನಾವು ಮಾತಾಡಿದ್ದೀರಪ್ಪ. ಮಾಜಿ ಸೈನಿಕರು ಇವತ್ತು ನೀವು ಅಲ್ಲಿ ರಿಟೈರ್ಡ್ ಆಗಿ ಬಂದಿರ್ತೀರಿ, ಅಲ್ಲಿ ಬಾರ್ಡರ್ ಕಾಯ್ದು ನಮ್ಮ ದೇಶವನ್ನು ಸುರಕ್ಷಿತವಾಗಿ ತಾವೆಲ್ಲ ಇಟ್ಟಿರ್ತೀರಿ. ಈಗಿನ ಚಿತ್ರಣ ಭಾಳ ಬದಲಾಗಿ ತಾವೆಲ್ಲ ನೋಡಿದ್ದೀವಿ. ಮೊದಲಿನ ನಮ್ಮ ಸೈನ್ಯ ಇರ್ಬೋದು ಅಥವಾ ಅಲ್ಲಿ ಇದ್ದಂಥ ವ್ಯವಸ್ಥೆ ಇರ್ಬೋದು, ಈಗ ಯಾವ ರೀತಿ ಬದಲಾಗಿದ್ದು. ಇವತ್ತು ಬೇರೆ ದೇಶದವರು ನಮ್ಮನ್ನು ನೋಡುವಂಥ ಒಂದು ದೃಷ್ಟಿಕೋನ ಯಾವ ರೀತಿ ಬದಲಾಗಿತ್ತು ಅನ್ನೋದು ತಮಗೆಲ್ಲ ಗೊತ್ತೈತಿ. ಇವತ್ತು ಇದು ಮೇಲ್ವಿಗ್ರಹ ಕೊಡ್ತದ. ಲೈಕ್ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ. ಸ್ವಸ್ಥ ಮನುಷ್ಯ ಸ್ವಸ್ಥ ಇದ್ದಾಗ ಮಾತ್ರ ಸ್ವಸ್ಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ. ಸ್ವಸ್ಥದ ಡೆಫಿನೇಷನ್ ಅಥವಾ ಸ್ವಸ್ಥದ ವಾಕ್ಯನೇ ಏನಿದೆ ಅಂದ್ರೆ, ನಾಟ್ ಓನ್ಲಿ ನಿಯರ್ ಅಬ್ಸೆನ್ಸ್ ಆಫ್ ಡಿಸೀಸಸ್, ಅ ಹೆಲ್ದಿ ಬಾಡಿ ಅಂಡ್ ಅ ಹೆಲ್ದಿ ಮೈಂಡ್. ಸೊ ಫಿಸಿಕಲಿ, ಮೆಂಟಲಿ, ಬಯಾಲಜಿಕಲಿ ಎವ್ರಿಥಿಂಗ್, ಅವಾಗ ಮಾತ್ರ ನಾವು ಒಂದು ಮನುಷ್ಯನ ಸ್ವಸ್ಥ ಅಥವಾ ಆರೋಗ್ಯವಂತ ಅಂತ ಕರಿಬಹುದು. ನಮ್ಮ ಭಾರತದ ಸ್ವಾತಂತ್ರ್ಯ ಮತ್ತು ಭದ್ರತೆಗಾಗಿ ಎಲ್ಲ ಸೈನಿಕರು ಕೂಡ ಹಗಲಿರುಳು ಶ್ರಮವನ್ನ ಪಡ್ತಾ ಇದ್ದಾರೆ. ಅವರ ಸಮಯವನ್ನ, ಅವರ ಗೌರವವನ್ನು ನಾವು ಎಲ್ಲರೂ ಕೂಡ ಕೊಡಬೇಕು. ಅವರ ಕುಟುಂಬದವರಿಗೆ ಕೂಡ ಕೊಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿ. ನಾವೆಲ್ಲ ನಾಗರಿಕರು ಕೂಡ ಅವರಿಗೆ ಋಣಿಯಾಗಿರಬೇಕು. ನಾವು ಕಾರ್ಗಿಲ್ ಯುದ್ಧದಲ್ಲಿ ಎಲ್ಲಾ ಸೈನಿಕರನ್ನು ನೋಡ್ತೇವೆ. ಅವರಲ್ಲಿ ಯಾವುದೇ ಸ್ವಾರ್ಥ ಇರುವಂಗಿಲ್ಲ, ನಿಸ್ವಾರ್ಥ ಸೇವೆ ಇರ್ತದೆ.